ಹಾಯ್ ವಿದ್ಯಾರ್ಥಿಗಳು, ಇವತ್ತು ನಡೆದಂತಹ ಅರ್ಥಶಾಸ್ತ್ರ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಉತ್ತರಗಳು. ಯಾಕಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಗೊತ್ತಾ, ಈ ಒಂದು ಬೋರ್ಡ್ ಪರೀಕ್ಷೆಗೆ ಸಂಪೂರ್ಣವಾದಂತಹ ಈ ಒಂದು ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಸಂಭವ ಇದೆ. ಹಾಗಾಗಿ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಪರ್ಫೆಕ್ಟ್ ಕೀ ಆನ್ಸರ್ಸ್ ಅದು ನೋಡಿ. ನಮ್ಮ ಒಂದು ವಿದ್ಯಾರ್ಥಿ ಬರೆದಂತಹ ಒಂದು ಕೀ ಆನ್ಸರ್ಸ್ ಇದು. 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1ಕ್ಕೆ ಸಮನಾಗಿರುತ್ತದೆ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಲೆ ಪಡೆಯುವರು. 4ನೇ ಪ್ರಶ್ನೆಗೆ CSO. ನೆಕ್ಸ್ಟ್ 5ನೇ ಪ್ರಶ್ನೆಗೆ ವಿದೇಶಿ ವಿನಿಮಯ ದರ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ಕಾರ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕನಿಷ್ಠ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಘಟಕ ತೆರಿಗೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕುಚಿತ ಹಣ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಟ್ಟು ತೆರಿಗೆಗಳು. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಸರಳ ಬೇಡಿಕೆ ರೇಖೆ D open bracket P close bracket is equal to A minus BP and MR is equal to TR and Q and ಮರುಕರದಿ ಒಪ್ಪಂದ ರೆಪೋ ಹೂಡಿಕೆ ಬಂಡವಾಳ ಖಾತೆ ಉಳಿತಾಯ Y minus C. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ -2 ಆ್ಯಂಡ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ನೀಡಲಾದಂತಹ ಬೆಲೆ ಮತ್ತು ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉತ್ಪಾದಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಬಯಸುವುದನ್ನು ಪೂರೈಕೆ ಎಂದು ಕರಿತೇವೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವದೇಶಿ ಜಗತ್ತಿನಲ್ಲಿ ಸರಕು ಅಥವಾ ಸೇವೆಗಳನ್ನು ಮಾರಾಟ ಮಾಡುವುದನ್ನು ರಫ್ತು ಎಂದು ನಾವು ಕರಿತೇವೆ. ಗ್ರಾಹಕ ಬೆಲೆ ಮಾರ್ಗಸೂಚಿ ಯಾವಾಗಲೂ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ಬೋದು. ಪೂರ್ಣ ಉದ್ಯೋಗ ಮಟ್ಟದ ಉತ್ಪನ್ನಕ್ಕಿಂತ ಸಮಗ್ರ ಬೇಡಿಕೆ ಕಡಿಮೆ ತನ್ನ ಕೊರತೆ ಬೇಡಿಕೆ ಎಂದು ನಾವು ಕರಿತೇವೆ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರಕು ಮತ್ತು ಸೇವೆ ಅನುಭೋಗ ಹಂಚಿಕೆ ವಿನಿಮಯ ಅಂತ ಹೇಳ್ಬೋದು. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧವನ್ನು ತಿಳಿಸ್ತದೆ. ಇತರೆ ಅಂಗಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗ್ತದೆ, ಬೆಲೆ ಕಡಿಮೆಯಾದರೆ ಬೇಡಿಕೆ ಹೆಚ್ಚಾಗ್ತದೆ. 19ನೇದು ಪ್ರತಿಫಲಗಳ ಪ್ರಮಾಣದ ವಿಧಗಳು. ಏರಿಕೆ ಪ್ರತಿಫಲ ನಿರ್ಮಾಣ, ಇಳಿಕೆ ಪ್ರತಿಫಲ ನಿರ್ಮಾಣ, ಸ್ಥಿರ ಪ್ರತಿಫಲ ನಿರ್ಮಾಣ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ -2p -20 ಅಂತ ಬರುತ್ತೆ. 21ನೇ ಪ್ರಶ್ನೆಗೆ 20ನೇ ಪ್ರಶ್ನೆಗೆ ಒಂದು ಸೂತ್ರ ಬರುತ್ತೆ ಇದೆ. ಓಕೆ, ನೆಕ್ಸ್ಟ್ 25ನೇ ಪ್ರಶ್ನೆ ಕೇಂದ್ರ ಸರ್ಕಾರ ಪ್ರತ್ಯಕ್ಷ ತೆರಿಗೆ, ನೇರ ತೆರಿಗೆ ಇವೆಲ್ಲವೂ ಕೂಡ ಬರ್ತದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಭಾಗ ಇದಲ್ಲಿ ಇಲ್ಲಿ ಬಹಳ ಇಂಪಾರ್ಟೆಂಟು 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇದು X1 ಸರಕಿಗೆ 150/10 ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ 150/10. ಯಾಕಂದರೆ X1 ಸರಕಿನ ಟೋಟಲ್ ಒಬ್ಬ ಅನುಭೋಗಿ ಹತ್ತಿರ 150 ರೂಪಾಯಿ ಇದೆ. X1ನ ಒಂದು ಬೆಲೆ 10 ರೂಪಾಯಿ. ಹಾಗಾದರೆ ತನ್ನ ಹತ್ತಿರ ಇರುವಂಥ 150 ರೂಪಾಯಿಗೆ 10 ರೂಪಾಯಿದಂಗೆ ಅವನೇನಾದರೂ ಮಾವಿನ ಹಣ್ಣು ತೆಗೆದುಕೊಂಡ್ರೆ ಅವನಿಗೆ 15 ಮಾವಿನ ಹಣ್ಣುಗಳು ಸಿಗ್ತದೆ. ನೆಕ್ಸ್ಟು 10 ಸರಿಯಾದ ಉತ್ತರ. ಇದು ಕೂಡ ಗೊತ್ತಿರುತ್ತೆ. ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರ್ತದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮಾನವಾಗಿರ್ತದೆ. ಅನುಭೋಗಿ X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ನಾವು ಬಿಟ್ಟು ಕೊಡಲೇಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 43ನೇ ಪ್ರಶ್ನೆಗೆ 1000 ಇದೆ. ಇಲ್ಲಿ ಮಧ್ಯಂತರ ಸರಕುಗಳ ಬಳಕೆ ಇರೋದಿಲ್ಲ. ಹಾಗಾಗಿ ಒಟ್ಟು ಉತ್ಪಾದನೆ ಮೌಲ್ಯವರ್ಧನೆ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಬಂದ್ಕೊಂಡು ಇಲ್ಲಿ ಒಟ್ಟು ಉತ್ಪಾದನೆ 1600 ಇದೆ, ಮೌಲ್ಯವರ್ಧನೆ 600 ಆದರೆ 1600 ರೂಪಾಯಿದಲ್ಲಿ ಇವಾಗ ಇದು ಓಕೆ ಆಯಿತು, ಇದು ಕರೆಕ್ಟ್ ಇದೆ, ನೋ ಪ್ರಾಬ್ಲಮ್. ಇಲ್ಲಿ ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ರಿ. 2200 ಇದೆ, ಮಧ್ಯಂತರ ಸರಕುಗಳನ್ನು ಕೊಟ್ಟಿರೋದಿಲ್ಲ. ಮೌಲ್ಯವರ್ಧನೆ 600 ಇದ್ದರೆ 2200ದಲ್ಲಿ 600 ಕಳೆದ್ರೆ ಇಲ್ಲಿ 1800 ಬರುತ್ತೆ. 2200 400 ಸೇರಿಸಿದ್ರೆ 2600, ಒಟ್ಟು ಮೌಲ್ಯವರ್ಧನೆ 2600 ಬರುತ್ತೆ. ಓಕೆನಾ. ನೆಕ್ಸ್ಟ್ ಅರ್ಥ ಇದು ಅಂತೂ ಗೊತ್ತಿರುತ್ತೆ ನಿಮಗೆ. ಗೋಧಿ ಹತ್ತಿ ಇದು ತುಂಬ ಇಂಪಾರ್ಟೆಂಟ್ ಇದು. ಈ ರೀತಿ ಡಯಾಗ್ರಾಮ್ ನೀವು ತೆಗಿಬೇಕಾಗುತ್ತೆ. ನೆಕ್ಸ್ಟ್ ಒಟ್ಟು ತುಷ್ಟಿಗುಣ ಶ್ರೀಮಂತ ತುಷ್ಟಿಗುಣ ಅದರ ನಡುವಿನ ವ್ಯತ್ಯಾಸಗಳು ಇದು ಕೂಡ ಈಸಿ ಇದೆ, ಈ ರೀಷ್ಟು ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಕೊಂಡು ಇದು ತುಂಬ TR ಮತ್ತು TC ಲಾಭವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಅಂದರೆ TR ದಲ್ಲಿರುವಂಥ ಮೊತ್ತಗಳನ್ನು TRCಯಿಂದ ನಾವು ಕಳೆದ್ರೆ ಇಲ್ಲಿ ನಮಗೆ ಲಾಭ ಸಿಕ್ಬಿಡ್ತದೆ. ಓಕೆನಾ. ಇಷ್ಟು ಬರೆದ್ರೆ 4 ಮಾರ್ಕ್ಸು. ನೆಕ್ಸ್ಟ್ C = 150 + 0.8y ಇದು 1750 ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗು ಐನ ಕಂಡು ಹಿಡಿದಾಗ ನಮಗೆ 2000 ರೂಪಾಯಿ 2000 ಸಿಗುತ್ತೆ. ಚಾಲ್ತಿ ಖಾತೆ ಇವುಗಂತೂ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಔದಾಸೀನ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಇದು ಮೊದಲನೇ ಲಕ್ಷಣ. 2ನೇ ಲಕ್ಷಣ ಮೇಲ್ಪಟ್ಟದ ಔದಾಸೀನ ರೇಖೆಯು ಇದು ಕೂಡ ಈ ರೀತಿ ಡಯಾಗ್ರಾಮ್ ಬರಲೇಬೇಕು. ಓಕೆನಾ. ಇಷ್ಟು ಇವತ್ತಿನ ನಡೆದಂಥದ್ದು. ಇದು ಭಾಳ ಇಂಪಾರ್ಟೆಂಟು. SMC TFC TC ಮತ್ತು TVC ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೊಟ್ಟ ಮೊದಲು TVC ಕಂಡುಹಿಡಬೇಕು. TVC ಕಂಡುಹಿಡಬೇಕಾದ್ರೆ ಸಿಗ್ಮಾ SMC ಆದರೂ ಮಾಡ್ಕೊಳ್ಬೋದು, TC - TFC ಆದರೂ ಮಾಡ್ಕೊಳ್ಬೋದು. ಓಕೆನಾ. ಇಲ್ಲಿ TC - TC ಕಂಡುಹಿಡಿಯೋಣ. ಮೊದಲು TC ಕಂಡುಹಿಡಬೇಕಾದ್ರೆ ಭಾಳ ಇಂಪಾರ್ಟೆಂಟು. TC ಕಂಡುಹಿಡಬೇಕಾದ್ರೆ TFC + TVC ಎರಡನ್ನೂ ಪ್ಲಸ್ ಮಾಡಿದ್ರೆ ನಿಮ್ಗೆ ಸಿಕ್ಬಿಡ್ತದೆ. ಓಕೆನಾ. ಇಷ್ಟೇ ವ್ಯತ್ಯಾಸ. ನೆಕ್ಸ್ಟ್ AVC ಕಂಡುಹಿಡಬೇಕಾದ್ರೆ TVC / Q ಮಾಡ್ಕೊಳ್ಬೇಕು.
SIC ಕಂಡುಹಿಡಬೇಕಾದ್ರೆ TC/Q ಇಲ್ಲೆಲ್ಲ ಆನ್ಸರ್ ಇದೆ. ಬಟ್ ಇಲ್ಲಿ 1 ಮಾರ್ಕ್ಸ್ ತೆಗೆದದ್ದೆ, ಯಾಕೆಂದರೆ 6 ಮಾರ್ಕ್ಸ್ ಇದ್ದಿದ್ದಕ್ಕೆ ಆ್ಯಕ್ಚುಲಿ 5 ಮಾರ್ಕ್ಸ್. ಯಾಕೆ ಅಂದರೆ ಇಲ್ಲಿ 433.33 ಬರಬೇಕು, ಇಲ್ಲಿ 43.33 ಬರೆದಿದ್ದರಿಂದ 1 ಮಾರ್ಕ್ಸ್ ಕಟ್ ಮಾಡಿದ್ದೀನಿ. ಬಟ್ ಕರೆಕ್ಟ್ ಇದೆ. ಓಕೆ, ಆ್ಯಂಡ್ QD ಆ್ಯಂಡ್ QS ಇದು ಡಯಾಗ್ರಾಮ್ ಇದೆ, ಇಷ್ಟು ಮಾಡಿದರೆ ಸಾಕು. ಇದು ಸಮಗ್ರ ಆರ್ಥಿಕ ಅನನ್ಯತೆಗಳು. ಓಕೆ, ಇಷ್ಟು ಕೀ ಆನ್ಸರ್ಸ್ಗಳು ಇದೆ ಇವತ್ತಿಂದ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್